ಹಾಯ್ ಫ್ರೆಂಡ್ಸ್, ನಮ್ಮ ಚಾನೆಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ಕೋಹಾಲು ಸಿಗರೆಟ್ನ ಕಂಪ್ಲೀಟ್ಲಿ ಕ್ವಿಟ್ ಮಾಡಿರ್ಬೋದು, ಬಟ್ ಸ್ಟಿಲ್ ನೀವು ಹೆಲ್ತಿ ಅಲ್ಲ. ಜೊತೆಗೆ ಗುಡ್ ಕರ್ಮ ಬ್ಯಾಡ್ ಕರ್ಮ ಬಗ್ಗೆ ಮಾತಾಡ್ತೀನಿ, ಹೇಗೆ ಅದು ಅಪ್ಲಿಕಬಲ್ ಆಗುತ್ತೆ ನಮ್ಮ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಗೆ. ಪ್ರೀವಿಯಸ್ ಜನ್ಮದ್ದು ಬ್ಯಾಡ್ ಕರ್ಮ ಈಗಿನ ಜನ್ಮದಲ್ಲಿ ಫಾಲೋ ಆಗಲ್ಲ, ಈಗ ಮಾಡಿರೋ ಗುಡ್ ಕರ್ಮ ಮುಂದಿನ ಜನ್ಮಕ್ಕೆ ಫಾಲೋ ಅಪ್ ಆಗಲ್ಲ. ಈಗಿಂದ ಏನು ಮಾಡಿರ್ತೀರಾ ಅದ್ರ ಕಷ್ಟ ನಷ್ಟಗಳು ನೀವು ಈ ಜನ್ಮದಲ್ಲೇ ಅನುಭವಿಸ್ತೀರಾ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ನನ್ನ ಫ್ರೆಂಡು ಮತ್ತೊಬ್ಬ ಫ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ಅವನು ಅನ್ಹೆಲ್ತಿ ಆಗಿದ್ದಾನೆ, ಓವರ್ ವೆಯ್ಟ್ ಆಗಿದ್ದಾನೆ, ಹೈ ಯೂರಿಕ್ ಆ್ಯಸಿಡ್ ಆಗಿದೆ, ಪ್ರೀ ಡಯಾಬಿಟಿಕ್ ಆಗಿದೆ, ಕೊಲೆಸ್ಟ್ರಾಲ್ ಹಾಳಾಗೋಗಿದೆ, ಇನ್ನು ಏನೇನು ಸಮಸ್ಯೆ ಇದೆಯೋ ನಮಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಅವನು ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇಲ್ಲ, ವರ್ಕೌಟ್ ಮಾಡ್ತಾ ಇಲ್ಲ, ಪ್ರಾಪರ್ ಈಟಿಂಗ್ ಹ್ಯಾಬಿಟ್ ಇಲ್ಲ, ಸಿಗರೆಟ್ ಸೇರ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನನ್ನ ಜೊತೆ ಇದ್ದ ಫ್ರೆಂಡು, ಲಾಸ್ಟ್ ಟೈಮ್ ಕುಡಿದ್ವಲ್ಲ ಅವಾಗ ಅವ್ನು ಅಂಥ ದೊಡ್ಡ ಆಲ್ಕೋಹಾಲಿಕ್ ಥರನೇನೋ ನಂಗೆ ಅನಿಸ್ಲಿಲ್ಲಪ್ಪ, ರಿಕ್ರಿಯೇಷನಲ್ ಪರ್ಪಸ್ಸು, ಎಂಜಾಯ್ಮೆಂಟ್ಗೆ ಕುಡಿತಾನೆ, ಕುಡಿಲೇಬೇಕು ಅನ್ನೋದು ಏನೂ ಇಲ್ಲ ಆ ಥರ ಅಂತ ಅಂದ. ಹೌದು, ಅದು ನಿಜಾನೇ. ಅಪರೂಪಕ್ಕೆ 6 ತಿಂಗಳಿಗೊಂದ್ಸತಿನೋ ವರ್ಷಕ್ಕೊಂದ್ಸತಿನೋ ಅಥವಾ 3 ತಿಂಗಳಿಗೊಂದ್ಸತಿ ಕುಡಿದ್ರು ಒಂದೇ ಒಂದು ಬಿಯರು, ಜಾಸ್ತಿ ಇಲ್ಲ, 2-3 ಬಾಟ್ಲು 5 ಬಾಟ್ಲು ಆ ಥರ ಇಲ್ಲ. ಹೌದಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ನಂತರ ನಾನು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದೆ, ಈ ಒಂದು ಸಿಚುಯೇಷನ್ ಹೇಗಾಗುತ್ತೆ, ನಾನು ಯಾಕೆ ಹಿಂಗಂತ ಇದ್ದೀನಿ. ಹೌದಲ್ವಾ, ಅದು ಕಂಪ್ಲೀಟ್ಲಿ ಫೈನಲ್. 6 ತಿಂಗಳಿಗೊಂದ್ಸತಿ ವರ್ಷಕ್ಕೊಂದ್ಸತಿ ಕುಡಿಯೋದು ಅಥವಾ 3 ತಿಂಗಳಿಗೊಂದ್ಸತಿ ಕುಡಿದ್ರು ಒಂದೇ ಒಂದು ಬಿಯರು. ಆಮೇಲೆ ಡೀಪಾಗೆ ಅನಲೈಸ್ ಮಾಡಿದಾಗ ನನಗೆ ಅರ್ಥ ಆಗಿರೋ ವಿಚಾರ, ಅವನ ಟೀನೇಜಲ್ಲಿ ರೆಗ್ಯುಲರ್ ಆಲ್ಕೋಹಾಲ್ ಕುಡಿಯೋದು, ರೆಗ್ಯುಲರ್ ಪಿಜ್ಜಾ ಬರ್ಗರ್ ತಿನ್ನೋದು, ಯಾವಾಗಲೂ ಔಟ್ಸೈಡ್ ಫುಡ್ಡೇ, ಮನೇಲಿ ಊಟ ಮಾಡ್ತಾ ಇರಲಿಲ್ಲ, ಡೈಲಿ ಒಂದು 3 to 5 ಸಿಗರೆಟ್ ಸೇದೋದು, 10 ಗಂಟೆಗೆ ಬಾರು ಶಟರ್ನೇ ಇವ್ರು ಓಪನ್ ಮಾಡೋ ಲೆವೆಲ್ಗೆ ಕುಡಿತಾ ಇದ್ದ. ಸೊ ಆ ಕಾರಣದಿಂದ ಈಗ ಅವನಿಗೆ ಈ ಕಾಯಿಲೆಗಳು ಒಂದಷ್ಟು ಹೇಳಿದ್ನಲ್ಲ ಅದು ಬಂದಿದೆ. ಈಗ ಮಾಡ್ರೇಷನ್ ಅಲ್ಲಿ ಕುಡಿತಾನೆ, ಬಟ್ ಸ್ಟಿಲ್ ಅದು ಅವನ್ನ ಹೆಲ್ತಿ ಮಾಡಲ್ಲ. ಅಂದ್ರೆ ಏನೇನು ಇಶ್ಯೂ ಡಿಸ್ಕಸ್ ಮಾಡಿದ್ನಲ್ಲ ಅದು ರಿವರ್ಸ್ ಆಗಲ್ಲ. ಹೈ ಯೂರಿಕ್ ಆಸಿಡ್ ನಾರ್ಮಲ್ ಲೆವೆಲ್ಗೆ ಬರಲ್ಲ, ಪ್ರೀ ಡಯಾಬಿಟಿಕ್ ಇರೋದು ನಾರ್ಮಲ್ ಶುಗರ್ ಲೆವೆಲ್ಸ್ ಇದೆ ಅನ್ನೋದಕ್ಕೆ ಬರಲ್ಲ, ಫುಲ್ಲಿ ಡಯಾಬಿಟಿಕ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ, ಡಯಾಬಿಟಿಕ್ ಫ್ರೀ ಮಾಡಕ್ ಆಗಲ್ಲ, ಕೊಲೆಸ್ಟ್ರಾಲ್ ಹಾಳಾಗಿರೋದು ನಾರ್ಮಲ್ ಇದಕ್ಕೆ ಬರಲ್ಲ, ಅಥವಾ ಅವಾಗ ಮಾಡಿರೋ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಓವರ್ ವೆಯ್ಟ್ ಆದ್ನಲ್ಲ ಅದು ವಾಪಸ್ಸು ಅವನು ಫಿಟ್ ಆಗಿ ಆಗಕ್ಕಾಗಲ್ಲ. ಇವಾಗ ಸೂಪರ್ ಎಕ್ಸ್ಟ್ರಾ ಎಫರ್ಟ್ಸ್ ತಗೋಬೇಕು, ವೆರಿ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡಬೇಕು, ಜೊತೆಗೆ ಜಿಮ್ ವರ್ಕೌಟ್ ರೆಗ್ಯುಲರ್ ಮಾಡಬೇಕು. ಈವನ್ ಡಯಟ್ ಅಲ್ಲೂ ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ. ಹೈ ಯೂರಿಕ್ ಆಸಿಡ್ ಇರೋದ್ರಿಂದ ಹೈ ಪ್ರೋಟೀನ್ ಡಯಟ್ ಏನು ನಮಗೆ ಬೇಗ ಫಿಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೋ, ರಿಸಲ್ಟ್ಸ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೋ ಆ ಡಯಟ್ ಅವನಿಗೆ ವರ್ಕ್ ಆಗಲ್ಲ ಅಥವಾ ಫಾಲೋ ಮಾಡೋ ಹಾಗಿಲ್ಲ, ಬಿಕಾಸ್ ಹೈ ಯೂರಿಕ್ ಆಸಿಡ್ ಇದೆ. ಜೊತೆಗೆ ಚಿಕನ್ನು ಮೊಟ್ಟೆ ತಿನ್ನೋ ಹಾಗಿಲ್ಲ, ಬಿರಿಯಾನಿಗಳು ಇವೆಲ್ಲ ಏನು ತಿನ್ನೋ ಹಾಗಿಲ್ಲ, ಬಿಕಾಸ್ ಈ ನಾನ್ ವೆಜ್ ಐಟಮ್ ಅಲ್ಲಿ ಹೈ ಯೂರಿಕ್ ಆಸಿಡ್ ಎಲಿಮೆಂಟ್ ಇರುತ್ತೆ, ಬೇಗ ಇನ್ನೂ ಜಾಸ್ತಿ ಟ್ರಿಗರ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಇದು ಆಲ್ರೆಡಿ ಹೈ ಯೂರಿಕ್ ಆಸಿಡ್ ಇರೋರ್ಗೆ ಮಾತ್ರ. ನ್ಯಾಚುರಲಿ ನೀವು ಹೆಲ್ತಿ ಆಗಿದ್ರೆ ಚಿಕನ್ನು ಮೊಟ್ಟೆಯಿಂದ ಏನೂ ಇಂಪ್ಯಾಕ್ಟ್ ಆಗಲ್ಲ. ನಾನು ನಾರ್ಮಲ್ ಆಗಿ ಕನ್ಸ್ಯೂಮ್ ಮಾಡ್ತೀನಿ. ರೈಸ್ ತಿಂದು ಸಹ ವೆಯ್ಟ್ ಲಾಸ್ ಮಾಡ್ಬೋದು, ಬಟ್ ಅವ್ನು ಪ್ರೀ ಡಯಾಬಿಟಿಕ್ ಇರೋದ್ರಿಂದ ಅದ್ರೊಳಗೂ ಕಂಟ್ರೋಲ್ಸ್ ತರಬೇಕಾಗುತ್ತೆ. ಓಟ್ಸು ಅಥವಾ ರಾಗಿ ಈ ರೀತಿ ಐಟಮ್ಸ್ ಅಥವಾ ಹೈ ಫೈಬರ್ ಫುಡ್ ಐಟಮ್ ನ ಮೊರೆ ಹೋಗ್ಬೇಕಾಗುತ್ತೆ. ಕೊಲೆಸ್ಟ್ರಾಲ್ಗೆ ಸರ್ಟೈನ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಇಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದಾಗ ಮಾತ್ರ ಅವನಿಗಿರೋ ಕಾಯಿಲೆಗಳೆಲ್ಲ ರಿವರ್ಸ್ ಆಗಿ ಮತ್ತೆ ಹೆಲ್ತಿ ಆಗೋದು. ಈವನ್ ಕಂಪ್ಲೀಟ್ಲಿ ಬಿಟ್ರು 6 ತಿಂಗಳಿಗೊಂದ್ಸತಿನೂ ಕುಡಿಯಲ್ಲ, ವರ್ಷಕ್ಕೊಂದ್ಸತಿನೂ ಕುಡಿಯಲ್ಲ ಅಂದ್ರೂ ಈ ಇಶ್ಯೂಸ್ಗಳೆಲ್ಲ ರಿವರ್ಸ್ ಆಗಲ್ಲ, ಬಿಕಾಸ್ 10 years ಬ್ಯಾಕ್ ಮಾಡಿರೋ ಅವನು ಬ್ಯಾಡ್ ಕರ್ಮಗಳು ಹೇಳದ್ನಲ್ಲ, ಈ ರೀತಿ ಯಾವುದೇ ರೀತಿ ಕಂಟ್ರೋಲ್ ಇಲ್ಲದೆ ಇವನ್ನೆಲ್ಲ ಕನ್ಸ್ಯೂಮ್ ಮಾಡೋದು. ಇನ್ನೊಂದು ವಿಚಾರ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ತೀನಿ. ಇಷ್ಟೆಲ್ಲ ಹೆಲ್ತ್ ಇಶ್ಯೂ ಇದೆ ಅಲ್ವಾ, ಏನಕ್ಕೆ ಗೊತ್ತಾಯ್ತು ಅಂತ ಅಂದರೆ, ನನ್ನ ಜೊತೆ ಇರೋದ್ರಿಂದ ನಾನೇನಾದ್ರು ಬ್ಲಡ್ ಸ್ಯಾಂಪಲ್ಸ್ ಮಾಡುವಾಗ ಅವ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಇಬ್ಬರು ಮಾಡಿಸಿದ್ರೆ ಬ್ಲಡ್ ಚೆಕಪ್ಪು ಕಡಿಮೆ ಬೀಳುತ್ತೆ, ಮಾಡಿಸ್ತೀಯ ಅಂತ ಕೇಳ್ತೀನಿ. ಅಥವಾ ಇನ್ನೊಬ್ಬ ಯಾರೋ ಫ್ರೆಂಡ್ ಇರ್ತಾನೆ, ಅವನು ನಾನು ಬ್ಲಡ್ ಚೆಕಪ್ ಆದಮೇಲೆ ಇಲ್ಲೊಂದು ಸ್ಮಾಲ್ ಸ್ಪಾಟ್ ಬ್ಯಾಂಡೇಜ್ ಹಾಕಿರ್ತೀನಲ್ಲ, ಏನಾಯ್ತು ಅಂತ ಕೇಳ್ತಾನೆ. ಈ ರೀತಿ ಸರ್ಕಲ್ ಇರೋದ್ರಿಂದ ನಾನು ಅವನಿಗೆ ಹೇಳ್ತಾ ಇದ್ದೀನಿ, ಹಿಂಗೆ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದೀನಿ, ನೀನು ಮಾಡ್ಸಂಗಿದ್ರೆ ನೋಡು ಅಂತ. ಬಟ್ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಫಿಟ್ನೆಸ್ ಎಂಥೂಸಿಯಾಸ್ಟ್ ಇಲ್ಲ ಅಂತ ಅಂದರೆ ಯಾರು ನಿಮ್ಗೆ ಹೇಳೋದೇ ಇಲ್ಲ ಬ್ಲಡ್ ಟೆಸ್ಟ್ ಮಾಡಿಸು ಅಂದ್ಬಿಟ್ಟು. ನೀವೇನಂತೀರಾ, ಓಕೆ ಇವಾಗ ನಾನು ಓವರ್ ವೆಯ್ಟ್ ಆಗಿದ್ದೀನಿ, ಸೊ ಜಿಮ್ಗೆ ಜಾಯಿನ್ ಆಗ್ತೀನಿ, ವರ್ಕೌಟ್ ಶುರು ಮಾಡ್ತೀನಿ ಅಂತ ಡೈರೆಕ್ಟ್ ಜಿಮ್ಗೆ ಹೋಗ್ತೀರಾ. ನಿಮಗೆ ಎಕ್ಸಿಸ್ಟಿಂಗ್ ಇಶ್ಯೂ ಗೊತ್ತಿಲ್ಲ, ಅದಕ್ಕೆ ಪ್ರಿಕಾಷನ್ಸ್ ತಗೊಳ್ಲೇಬೇಕು. ನಾರ್ಮಲ್ ಆಗಿ ಎಲ್ಲ ಸಪ್ಲಿಮೆಂಟ್ಸು ನೀವು ಕನ್ಸ್ಯೂಮ್ ಮಾಡಂಗಿಲ್ಲ. ಹೈ BP ಇತ್ತು ಅಂತ ಅಂದರೆ ಪ್ರೀ ವರ್ಕೌಟ್ಸ್ಗಳು ತಗೊಳ್ಳೋ ಹಾಗಿಲ್ಲ. ಪ್ರೋಟೀನ್ ಇಂಟೇಕು ಚಿಕನ್ನು ಮೊಟ್ಟೆ ಹೇಳ್ತೀನಲ್ಲ ಅದೆಲ್ಲ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಆ ಪ್ರಿಕಾಷನ್ ತಗೊಂಡ್ಲಿಲ್ಲ ಅಂತ ಅಂದರೆ ನೀವು ಹೆಲ್ತಿ ರೂಟೀನ್ ಬಂದ್ರೂ ಆ ಡ್ಯಾಮೇಜು ಸಿವಿಯರ್ ಆಗಿ
ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಡೆತ್ತು ಸಹ ಆಗೋ ಚಾನ್ಸಸ್ ಇರುತ್ತೆ, ಆರ್ಗನ್ ಫೇಲ್ಯೂರು ಅವೆಲ್ಲ ಆಗುತ್ತೆ. ಇದು ವಿಚಾರ. ಇದಕ್ಕೆ ತುಂಬ ಸತಿ ಜಿಮ್ ಚೆನ್ನಾಗೇ ಇದ್ದಾಗ ಕುಡ್ಕೊಂಡು ತಿನ್ಕೊಂಡು ಜಿಮ್ಮಿಗೆ ಜಾಯ್ನ್ ಆದ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅದು ಇದು ಅಂದ್ಬಿಟ್ಟು ನ್ಯೂಸ್ಗಳಿಗೆ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗುತ್ತೆ. ಮತ್ತೊಮ್ಮೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ಏನೋ ಟೈಫಾಯ್ಡ್ ಇತ್ತು ಅಂತ ಅಂದರೆ ಅಥವಾ ಜಾಂಡಿಸ್ ಇತ್ತು ಅಂತ ಅಂದರೆ ಪಥ್ಯ ಇರಬೇಕೇ ಹೊತ್ತು ಉಪ್ಪು ಖಾರ ತಿನ್ನೋದ್ರಿಂದ ನಿಮಗೆ ಟೈಫಾಯ್ಡು ಜಾಂಡೀಸು ಬರಲ್ಲ. ಈ ಹೈಯೂರಿಕ್ ಆಸಿಡ್ ಪ್ರಾಬ್ಲಮ್ ಇಂದ ಪ್ರೋಟೀನ್ ಇಂಟೆಕ್ಕು ಚಿಕನ್ ಇಂದ ಮೊಟ್ಟೆಯಿಂದ ಅವಾಯ್ಡ್ ಮಾಡಬೇಕೇ ಹೊತ್ತು ಚಿಕನ್ ಮೊಟ್ಟೆ ತಿನ್ನೋದ್ರಿಂದ ಹೈಯೂರಿಕ್ ಆಸಿಡ್ ಆಗಲ್ಲ. ಇದನ್ನ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫೈನಾನ್ಸ್ನ ಈ ಫಿಟ್ನೆಸ್ಗೆ ರಿಲೇಟ್ ಮಾಡಿಕೊಂಡು 24-25 ವರ್ಷಕ್ಕೆ ನಿಮ್ಮ ಕೆಲಸ ಬರುತ್ತೆ, ಚೆನ್ನಾಗೆ ದುಡ್ಡೇ ಇರಲ್ಲ, ನೀವು ಬಡ ಕುಟುಂಬದಿಂದ ಬಂದ್ಬಿಟ್ಟಿರ್ತೀರ, ಎಂಜಾಯ್ ಮಾಡಬೇಕು ಅಂತ ಫೋನ್ EMI ಅಲ್ಲಿ ತೊಗೊತೀರಾ, ಬೈಕು ಸೂಪರ್ ಬೈಕ್ ಅದು ನಾರ್ಮಲ್ ಅಲ್ಲ EMI ಅಲ್ಲಿ ತೊಗೊತೀರಾ, ನೆಕ್ಸ್ಟು ಒಂದು SUV ಕಾರ್ ಇಳಿಸ್ಕೊತೀರಾ EMI ಅಲ್ಲಿ ತೊಗೊತೀರಾ, ಆಮೇಲೆ ದುಡ್ಡೇನೋ ಶಾರ್ಟೇಜ್ ಆಯಿತು ಅಂದ್ಬಿಟ್ಟು ಒಂದು ಪರ್ಸ್ನಲ್ ಲೋನ್ ತೊಗೊಂಡು ಇಂಟರ್ನ್ಯಾಷನಲ್ ಟ್ರಿಪ್ಪು ಹೋಗೋಕ್ಕೆ ಶುರು ಮಾಡ್ತೀರಾ. ಇಷ್ಟೆಲ್ಲ EMI ಅಲ್ಲಿದೆ, 30 ಆಗುತ್ತೆ, ಎಲ್ಲ ಚೆನ್ನಾಗಿ ಲೈಫ್ ಎಂಜಾಯ್ ಮಾಡ್ತೀರಾ. ಓಕೆ, ಟೈಮ್ ಟು ರಿಲ್ಯಾಕ್ಸ್ ಅಂದ್ಬಿಟ್ಟು ಈಗ ಸ್ವಂತ ಮನೆ ಇಲ್ಲ ಅಂದರೆ ಹುಡುಗಿ ಕೊಡಲ್ಲ ಅಂದ್ಬಿಟ್ಟು ಹೋಮ್ ಲೋನ್ ಒಂದು ಮಾಡಿಬಿಡ್ತೀರಾ. ಇವಾಗ ಬೇರೆ ಬೇರೆ ಲೋನ್ಸ್ಗಳನ್ನ ಫ್ರೆಶ್ ಲೋನ್ಸ್ ತೊಗೊತಿದ್ರಲ್ಲ 25-26 ವರ್ಷದಲ್ಲಿ ಚೆನ್ನಾಗಿ ದುಡಿತಿರುವಾಗ, ಆ ಫ್ರೆಶ್ ಲೋನ್ಸ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತೀರಾ. ಬಟ್ ಸ್ಟಿಲ್ ನಿಮ್ಮ ಹಳೆ EMI ಪೆಂಡಿಂಗ್ಗಳು ಡ್ಯೂಸ್ಗಳು ಇನ್ನ ಪೇ ಮಾಡೋದಿದೆ. ಜೊತೆಗೆ ಆ ಬೈಕು 50-60 ಕೊಡೋ ಬೈಕು ನಾರ್ಮಲ್ ಬೈಕು ಮೈಲೇಜ್ ಕೊಡಲ್ಲ ಇವಾಗ, ಅಷ್ಟೇ 5-10 ಏನೋ ಕೊಡುತ್ತೆ ಸೂಪರ್ ಬೈಕ್ಗಳು. SUV ಕಾರ್ದು ಇನ್ಸೂರೆನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ, ಗಾಡಿ ಹಳೇದು, ಪಾರ್ಟ್ಗಳು ಹೋಗ್ತಾ ಇರುತ್ತೆ, ಕಾಸ್ಟ್ಲಿ ಕಾರು ಕಾಸ್ಟ್ಲಿ ಬೈಕ್ ಆಗಿರೋದ್ರಿಂದ ಅದ್ರದ್ದು ಕಾಸ್ಟ್ಲಿ ಪ್ರೈಸ್ ಇದಾಗುತ್ತೆ. ಪಾಸ್ಟಲ್ಲಿ ಮಾಡಿದ್ದಲ್ಲ ಆ ಒಂದು EMI ಡ್ಯೂಸು ಕರ್ಮಗಳು ಪ್ರೆಸೆಂಟಲ್ಲೂ ಫಾಲೋ ಮಾಡಬೇಕಾಗುತ್ತೆ, ಪ್ರೆಸೆಂಟಲ್ಲೂ ಪೇ ಮಾಡಬೇಕಾಗುತ್ತೆ. ನೀವು ಹೊಸ ಪರ್ಚೇಸು EMI ಅಲ್ಲಿ ಮಾಡೋದು ನಿಲ್ಸಿರ್ಬೋದು, EMI ತಗೊಳ್ಳೋದು ಲೋನ್ನಲ್ಲಿ ಶೋಕಿ ಮಾಡೋದು ತಪ್ಪು ಅಂತ ತಿಳಿದಿರ್ಬೋದು, ಬಟ್ ಆ ಕರ್ಮಗೆ ಆ ಕರ್ಮದ ಡ್ಯೂಸ್ನ ಪೇ ಮಾಡಬೇಕು. ಹಾಗೆ ಈ ಪ್ರೆಸೆಂಟಲ್ಲಿ ನೀವು ಆಲ್ಕೋಹಾಲು ಸಿಗರೆಟ್ನ ಕಂಪ್ಲೀಟ್ಲಿ ಬಿಟ್ಟಿರ್ಬೋದು, ಬಟ್ 10 ವರ್ಷದ ಹಿಂದೆಯಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದೀರಲ್ಲ, ಆ ಕರ್ಮ ಇನ್ನೂ ಕ್ಲಿಯರ್ ಆಗಿಲ್ಲ. ಆ ಕರ್ಮಕ್ಕೆ ಬಡ್ಡಿ ಸೇರಿಸಿ ಈಗಿನ ಪ್ರೆಸೆಂಟ್ ಸಿಚುಯೇಷನ್ಗೆ ಪೇ ಮಾಡ್ದಾಗ್ಲೇ, ಅಂದರೆ ಬಡ್ಡಿ ಸೇರಿಸಿ ಅಂದರೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು ವೆಯ್ಟ್ ಲಾಸ್ ಮಾಡೋಕ್ಕೆ, ಡಯಟಲ್ಲಿ ಎಕ್ಸ್ಟ್ರಾ ಕಾಶಿಯಸ್ ಆಗಿರಬೇಕು, ಮಾಡ್ದಾಗ್ಲೇ ನೀವು ನೆಕ್ಸ್ಟು 30 ಇಯರ್ಸು ಚೆನ್ನಾಗಿರೋಕ್ಕೆ ಸಾಧ್ಯ. ಸೊ ಇದು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಇನ್ಫಾರ್ಮೇಷನ್ನ ನಾಲೆಡ್ಜ್ನ ನಿಮ್ಮಷ್ಟಕ್ಕೆ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಒಂದಷ್ಟು ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ನನಗೂ ಕೂಡ ಜಾಸ್ತಿ ವ್ಯೂಸ್ ಬರ್ತಿದ್ರೆ ಯೂಟ್ಯೂಬ್ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಅನಿಸುತ್ತೆ. ಈಗ ಆಲ್ರೆಡಿ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಮತ್ತೆ ಶುರು ಮಾಡಿದ್ದೀನಿ. ಇದು ಕಂಟಿನ್ಯೂ ಆಗಬೇಕು ಅಂದರೆ ನನಗೆ ವ್ಯೂಸ್ ಬರಬೇಕು, ಜೋಶ್ ಬರಬೇಕು, ಆವಾಗಲೇ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಶಾರ್ಟ್ ಫಾರ್ಮ್ ಕಂಟೆಂಟ್ಗೆ ಇನ್ಸ್ಟಾಗ್ರಾಮ್ಗೆ ಲಿಮಿಟೆಡ್ ಆಗಿ ಇರ್ತೀನಿ. ನಿಮಗೂ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ಗಳು ಸಿಗಲ್ಲ. ಲೈಕ್ ಮಾಡೋದನ್ನು ಮರಿಬೇಡಿ, ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಈ ಥರದ್ದು ಜನ ಕಂಟೆಂಟ್ ಇಷ್ಟಪಡ್ತಾ ಇದ್ದಾರೆ, ಈ ಥರ ಟಾಪಿಕ್ ಮೇಲೆ ಇನ್ನೊಂದಷ್ಟು ವೀಡಿಯೋಸ್ ಮಾಡೋದ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.